ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಿಗೆ ಧನ್ಯವಾದಗಳು. ಅಧ್ಯಾತ್ಮ ಸಾಧಕರಿಗೆ ಸದ್ಗುರುಗಳ ಅನುಗ್ರಹ, ಸದ್ಗುರುವಿನ ಆಶೀರ್ವಾದ ಬಹಳ ಮುಖ್ಯವಾದದ್ದು. ಸದ್ಗುರುಗಳ ಅನುಗ್ರಹವಿದ್ದರೆ ಅಂಥ ಅಧ್ಯಾತ್ಮ ಸಾಧಕ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿದು ವಿವೇಕ ವೈರಾಗ್ಯ ಸಂಪನ್ನನಾಗಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಈ ಭವಸಾಗರವನ್ನ ಸುಲಭವಾಗಿ ದಾಟಿ ಕೃತಾರ್ಥನಾಗಿ ಬಿಡುತ್ತಾನೆ. ಸದ್ಗುರುಗಳ ಅನುಗ್ರಹವನ್ನ ನಾವು ಹೇಗೆ ಹೊಂದಬೇಕು? ಸದ್ಗುರುಗಳ ಆಶೀರ್ವಾದ ನಮಗೆ ಉಂಟಾಗಿ ಬೇಕಾದರೆ ಶಿಷ್ಯರಾದ ನಾವುಗಳು ಏನನ್ನು ಮಾಡಬೇಕು ಅಂದರೆ ಸದ್ಗುರುವನ್ನ ಆರಾಧನೆ ಮಾಡಬೇಕು. ಸದ್ಗುರುಗಳ ಆರಾಧನೆಗೆ ಅನೇಕ ಮುಖಗಳು. ಸದ್ಗುರುಗಳನ್ನ ಸ್ತೋತ್ರ ಮಾಡುವುದು, ಸದ್ಗುರುಗಳನ್ನ ಹೊಗಳುವುದು, ಸದ್ಗುರುಗಳ ಸೇವೆಯನ್ನ ಮಾಡುವುದು, ಸದ್ಗುರುಗಳ ಪೂಜೆಯನ್ನ ಮಾಡುವುದು, ಸದ್ಗುರುವಿನ ಧ್ಯಾನ ಇತ್ಯಾದಿ ಇತ್ಯಾದಿ ಅನೇಕ ಮಾರ್ಗಗಳು ಉಂಟು. ಇಂದು ನಾನು ಸದ್ಗುರುವಿನ ಆರಾಧನೆಗೆ ಅತ್ಯಂತ ಸುಲಭವಾಗಿರುವ ಮಾರ್ಗ ಎಂದರೆ ಗುರುಸ್ತೋತ್ರ ಪಾರಾಯಣ. ಸದ್ಗುರುವಿನ 1 ಅಥವಾ 2 ಶ್ಲೋಕಗಳನ್ನ ಶ್ರದ್ಧಾಭಕ್ತಿಯಿಂದ ನಾವು ಜಪ ಮಾಡುತ್ತಾ ಬಂದರೆ, ಪಾರಾಯಣ ಮಾಡುತ್ತಾ ಬಂದರೆ, ಆ ಸ್ತೋತ್ರವನ್ನ ಹೇಳುತ್ತಾ ಬಂದರೆ ಅದು ಕೂಡ ಒಂದರ್ಥದಲ್ಲಿ ಸದ್ಗುರು ಸೇವೆಯೇ ಆಗುತ್ತದೆ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನ ನಾವುಗಳು ವೇದಾಂತ ಸದ್ಗುರುಗಳು, ವೇದಾಂತ ಆಚಾರ್ಯರು ಎಂದು ಒಪ್ಪಿಕೊಳ್ತೇವೆ. ಈಗ ಎಷ್ಟು ಜನ ಸನ್ಯಾಸಿಗಳಿದ್ದಾರೋ, ಎಷ್ಟು ಜನ ಮುಮುಕ್ಷ ಸಾಧಕರಿದ್ದಾರೋ ಎಲ್ಲರಿಗೂ ಕೂಡ ಒಬ್ಬರೇ ಒಬ್ಬ ಆದಿ ಜಗದ್ಗುರು ಸದ್ಗುರುಗಳು ಅಂತಂದ್ರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಂತ ಎಲ್ಲರೂ ಒಪ್ಕೊಳ್ತೇವೆ. 8ನೇ ಶತಮಾನದ ಪ್ರಾರಂಭದಲ್ಲಿ ಸಾಕ್ಷಾತ್ ಪರಮಶಿವನ ಅಂಶ ಸಂಭೂತರಾಗಿ ಯತಿಪುಂಗವರಾಗಿ ವೇದಾಂತ ಭಾಷ್ಯಕಾರರು ಆಗಿ ಮುಮುಕ್ಷು ಪ್ರಪಂಚಕ್ಕೆ ಜ್ಞಾನ ವಿಚಾರವನ್ನ, ವೇದಾಂತ ಸಂದೇಶಗಳನ್ನ ಪ್ರಸಾರ ಮಾಡಿದ ಪ್ರಪ್ರಥಮ ಆಚಾರ್ಯರು ಎಂದರೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನ ನಾವು ಪೂಜೆ ಮಾಡಬೇಕಾದರೆ, ಆರಾಧನೆ ಮಾಡಬೇಕಾದರೆ, ಧ್ಯಾನ ಮಾಡಬೇಕಾದರೆ ಒಂದು ಶ್ಲೋಕ ಬೇಕು. ಆ ಶ್ಲೋಕವನ್ನ ಇಂದು ಹೇಳಿ ಆ ಶ್ಲೋಕಕ್ಕೆ ಪದಚ್ಛೇದ, ಅನ್ವಯ, ಭಾವಾರ್ಥ, ತಾತ್ಪರ್ಯವನ್ನು ಹೇಳ್ತೇನೆ. ಇದು ಪ್ರಸಿದ್ಧವಾದ ಶ್ಲೋಕ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ. 2 ಶ್ಲೋಕಗಳು ಅತ್ಯಂತ ಪ್ರಸಿದ್ಧವಾಗಿವೆ, ಅತ್ಯಂತ ಜನಪ್ರಿಯವಾಗಿರುವಂತಹ ಶ್ಲೋಕಗಳು. ಇದರ ತಾತ್ಪರ್ಯವನ್ನ ನೋಡೋಣ. ಮೊದಲನೆಯ ಶ್ಲೋಕ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ
ಭಗವಂತವು ಪುನಃ ಪುನಃ. ಈ ಶ್ಲೋಕದಲ್ಲಿ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನು ಮತ್ತು ವೇದಾಂತ ಮೀಮಾಂಸಾ ದರ್ಶನದ ಸೂತ್ರಕಾರರಾಗಿರುವ ಬ್ರಹ್ಮಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರನ್ನು ಕೂಡ ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ಶ್ಲೋಕಕ್ಕೆ ಪದಚ್ಛೇದವನ್ನು ಮಾಡಿ ಅರ್ಥವನ್ನು ಹೇಳ್ತೇನೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. 9 ಪದಗಳಿಂದ ರಚಿತವಾಗಿರುವ ಮಂಗಳ ಶ್ಲೋಕವಿದೆ. ಇನ್ನೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ಗಟ್ಟಿ ಮಾಡ್ಕೊಂಬಿಡಿ, ಪ್ರತಿದಿನವೂ ಹೇಳ್ಕೊತಾ ಬನ್ನಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. 9 ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು. ಅನ್ವಯ ಹೇಳ್ತೇನೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ಭಗವಂತೌ ಪುನಃ ಪುನಃ ವಂದೇ. ವಂದೇ ನಮಸ್ಕಾರ ಮಾಡುತ್ತೇನೆ, ಒಂದೇ ಸ್ತೋತ್ರ ಮಾಡುತ್ತೇನೆ, ಒಂದೇ ಪೂಜಿಸುತ್ತೇನೆ, ಒಂದೇ ಗೌರವಿಸುತ್ತೇನೆ, ಒಂದೇ ಧ್ಯಾನ ಮಾಡುತ್ತೇನೆ. ಈ ಒಂದೇ ಎನ್ನುವ ಶಬ್ದಕ್ಕೆ ಅಷ್ಟು ಮಹತ್ವ ಉಂಟು. ಕಾಳಿದಾಸ ರಘುವಂಶ ಮಹಾಕಾವ್ಯವನ್ನ ಬರೆಯುವಾಗ ಪ್ರಾರಂಭದಲ್ಲಿ ಒಂದು ಶ್ಲೋಕವನ್ನು ಮಾಡಿದ್ದಾನೆ, ಪ್ರಸಿದ್ಧವಾದ ಶ್ಲೋಕ. ಯಾವುದದು? ವಾಗರ್ಥವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ಒಂದೇ ಎನ್ನುವಂಥ ಶಬ್ದವನ್ನು ಬಳಸಿದ್ದಾನೆ. ಪಾರ್ವತಿ ಪರಮೇಶ್ವರರನ್ನು ನಾನು ನಮಸ್ಕರಿಸುತ್ತೇನೆ. ಈ ಶ್ಲೋಕದಲ್ಲಿಯೂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ನಾನು ಭಗವಂತವು ಭಗವಂತನ ಸ್ವರೂಪಿಗಳಾಗಿರುವ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳಾಗಿರುವಂಥ ಸೂತ್ರ ಭಾಷ್ಯ ಕೃತವು ಸೂತ್ರಗಳನ್ನು ಭಾಷ್ಯವನ್ನು ರಚನೆ ಮಾಡಿರುವಂಥ ಶಂಕರಂ ಬಾದರಾಯಣಂ ವಂದೇ. ಶಂಕರಾಚಾರ್ಯರನ್ನು ಬಾದರಾಯಣಾಚಾರ್ಯರ ಸದ್ಗುರುಗಳನ್ನು ಒಂದೇ ನಮಸ್ಕಾರ ಮಾಡುತ್ತೇನೆ. ವದಿ, ಇದು ವದಿ ಎನ್ನುವಂತಹ ಶಬ್ದ ನಮಸ್ಕಾರಕ್ಕೂ ಅನ್ವಯವಾಗುತ್ತೆ, ಸ್ತೋತ್ರಕ್ಕೂ ಅನ್ವಯ. ಪುನಃ ಪುನಃ ಮತ್ತೆ ಮತ್ತೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಯಾವಾಗಲೂ ಕೂಡ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಹೇಗಿದ್ದಾರೆ ಅವರು? ಶಂಕರಾಚಾರ್ಯರು ಯಾರು? ಶಂಕರಂ ಶಂಕರಾಚಾರ್ಯಂ. ಶಂಕರಾಚಾರ್ಯನು ಶಂಕರ ಸಾಕ್ಷಾತ್ ಪರಮೇಶ್ವರನ ಸ್ವರೂಪರಾಗಿದ್ದಾರೆ. ಶಂಕರಾಚಾರ್ಯರು ಬೇರೆಯಲ್ಲ, ಪರಮಶಿವ ಬೇರೆಯಲ್ಲ. ಪರಮಶಿವನ ಸ್ವರೂಪನೇ ಆಗಿರುವ ಸಾಕ್ಷಾತ್ ಪರಮೇಶ್ವರನೇ ಆಗಿರುವಂತಹ ಶಂಕರಾಚಾರ್ಯರನ್ನು ನಮಸ್ಕಾರ ಮಾಡುತ್ತೇನೆ. ಎಂಥ ಶಂಕರಾಚಾರ್ಯರು ಅಂದ್ರೆ ಶಂ ಕರೋತೀತಿ ಶಂಕರ. ಜಗತ್ತಿಗೆ, ಪ್ರಪಂಚಕ್ಕೆ, ಸಕಲ ಮಾನವರಿಗೂ ಕೂಡ ಯಾವ ಮಹತ್ವರು ಶಂ ಕರೋತಿ, ಶಂ ಶಾಂತಿಯನ್ನ, ಶಂ ಸುಖವನ್ನ, ಶಂ ಆನಂದವನ್ನ, ಶಂ ತೃಪ್ತಿಯನ್ನ ಕರೋತಿ ಮಾಡುತ್ತಾರೆಯೋ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಶ್ರೀಮಂತರಲ್ಲ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಅಧಿಕಾರಿಗಳು, ಮಂತ್ರಿಗಳು ಅಲ್ಲ. ಸಾಮಾನ್ಯರಲ್ಲಿ ಕಡುಬಡವರು ಶಂಕರಾಚಾರ್ಯರು. ಆದರೆ ಜಗತ್ತಿಗೆ ಬೇಕಾದದ್ದು ಶಾಂತಿ. ಶಾಂತಿಗೆ ಸಾಧನ ಹಣವಲ್ಲ, ಶಾಂತಿಗೆ ಸಾಧನ ಶಸ್ತ್ರಾಸ್ತ್ರಗಳಲ್ಲ, ಶಾಂತಿಗೆ ಸಾಧನ ಪಾಂಡಿತ್ಯವೂ ಅಲ್ಲ. ಶಾಂತಿಗೆ ಸಾಧನ ಆತ್ಮಜ್ಞಾನದ ಬೆಳಕು. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು
ಹೆಸರಿಗೆ ತಕ್ಕಂತೆ ಶಂ ಕರೋತಿ. ಆತ್ಮಜ್ಞಾನೋಪದೇಶದ ಮುಖಾಂತರವಾಗಿ ಸಕಲ ಮಾನವರಿಗೂ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರಿಗೂ ಆತ್ಮಜ್ಞಾನೋಪದೇಶವನ್ನು ಮಾಡಿದ್ದಾರೆ. ಎಷ್ಟು ತರಹದ ತಿಳಿಸಿಕೊಟ್ಟಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಆತ್ಮಜ್ಞಾನೋಪದೇಶವನ್ನ LKGಯಿಂದ ಪ್ರಾರಂಭ ಮಾಡಿಕೊಂಡು PhD ವರೆಗಿರುವ ಎಲ್ಲ ಮಾನವರಿಗೂ ತಿಳಿಸಿಕೊಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆ, ಬ್ರಹ್ಮಚಾರಿಗಳಿಗೆ, ಗೃಹಸ್ಥರಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಿಗಳಿಗೆ, ಸ್ತ್ರೀಯರಿಗೆ, ಪುರುಷರಿಗೆ ಎಲ್ಲರಿಗೂ ಅನ್ವಯವಾಗುವಂತೆ ಜ್ಞಾನೋಪದೇಶ ಮಾಡಿದ್ದಾರೆ. ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಹೆಸರಾಯಿತು ಶಂಕರ. ಶಂಕರ ಎನ್ನುವುದು ಹೆಸರೂ ಹೌದು, ಆ ಹೆಸರು ಅನ್ವರ್ಥವೂ ಹೌದು ಮತ್ತು ಪ್ರಸಿದ್ಧವಾದ ವಾಚಕವೂ ಆಗಿದೆ. ಶಂಕರಂ ಶಂಕರಾಚಾರ್ಯಂ. ಇಂಥ ಲೋಕ ಕಲ್ಯಾಣ ಕಾರಕರಾಗಿರುವ ಅಜ್ಞಾನವೆಂಬ ದೋಷವನ್ನ ದೂರ ಮಾಡಿ ಜ್ಞಾನೋಪದೇಶದ ಮುಖಾಂತರವಾಗಿ ಇಡೀ ಪ್ರಪಂಚಕ್ಕೆ ಶಾಂತಿ ಸಂತೋಷಗಳನ್ನ ಉಂಟು ಮಾಡಿರುವಂಥ ಶಂಕರಾಚಾರ್ಯರನ್ನು ಕೇಶವಂ ಬಾದರಾಯಣಂ. ಬಾದರಾಯಣಾಚಾರ್ಯರು ಸಾಕ್ಷಾತ್ ಮಹಾವಿಷ್ಣುವಿನ ಸ್ವರೂಪರಾಗಿರುವಂಥ ವೇದವ್ಯಾಸರು. ಅಚತುರು ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಹಿ ಅಪಾಲಲೋಚನ ಶಂಭು ಭಗವಾನ್ ಬಾದರಾಯಣ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಬ್ಬರು ಮಹರ್ಷಿಗಳು ಅತ್ಯಂತ ಪ್ರಸಿದ್ಧರು. ಒಬ್ಬರು ವಾಲ್ಮೀಕಿ ಮಹರ್ಷಿಗಳು, ಮತ್ತೊಬ್ಬರು ಭಗವಾನ್ ವೇದವ್ಯಾಸರು. ವಾಲ್ಮೀಕಿ ಮಹರ್ಷಿಗಳು ರಾಮನ ಭಕ್ತರಾಗಿ ವಾಲ್ಮೀಕಿ ರಾಮಾಯಣ ಗ್ರಂಥವನ್ನ ಬರೆದು ಭಾರತೀಯ ಸಂಸ್ಕೃತಿಯನ್ನ ತೋರಿಸಿಕೊಟ್ಟಿದ್ದಾರೆ. ಭಗವಾನ್ ವೇದವ್ಯಾಸರು 18 ಪುರಾಣಗಳನ್ನು ಬರೆದು, ಮಹಾಭಾರತವನ್ನು ಬರೆದು, ಭಾಗವತವನ್ನು ಬರೆದು ಎಲ್ಲ ವೇದಗಳನ್ನು ವಿಂಗಡಿಸಿ ಅಷ್ಟರಿಂದ ಸಂತೃಪ್ತರಾಗದೆ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿ ಶಾಸ್ತ್ರಾರ್ಥವನ್ನು ನಿರ್ಣಯ ಮಾಡಿರುವಂತಹ ಮಹಾತ್ಮರು ಭಗವಾನ್ ಬಾದರಾಯಣಾಚಾರ್ಯರು. ಇವರನ್ನ ನಾವು ಅಚತುರು ವದನೋ ಬ್ರಹ್ಮ, 4 ಮುಖಗಳು ಇಲ್ಲದೆ ಇರುವಂತಹ ಬ್ರಹ್ಮನೆಂದು, ದ್ವಿಬಾಹುರಪರೋ ಹರಿಹಿ, 2 ಬಾಹುಗಳನ್ನ 2 ಭುಜಗಳನ್ನ ಉಳ್ಳಂತಹ ಮಹಾವಿಷ್ಣುವೆಂದು, ಅಪಾಲ ಲೋಚನ ಶಂಭು, ಫಾಲನೇತ್ರನಲ್ಲದ 2 ಕಣ್ಣುಗಳಿಂದ ಕೂಡಿರುವಂಥ ಪರಮೇಶ್ವರನೆಂದು ಉಪಾಸನೆ ಮಾಡ್ತೇವೆ. ಇಂಥ ಬಾದರಾಯಣಾಚಾರ್ಯರು ಕೇಶವ ಸಾಕ್ಷಾತ್ ಮಹಾವಿಷ್ಣು ಸ್ವರೂಪರಾಗಿದ್ದಾರೆ. ಆ ಇಬ್ಬರೂ ಸೇರಿಕೊಂಡು ಜಗತ್ ಕಲ್ಯಾಣ ಹೇಗೆ ಮಾಡಿದ್ದಾರೆ? ಸೂತ್ರ ಭಾಷ್ಯ ಕೃತೌ, ಸೂತ್ರ ಭಾಷ್ಯ ಕೃತೌ ಕೃತಃ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಾಷ್ಯಕಾರರಾದರೆ ಭಗವಾನ್ ಬಾದರಾಯಣಾಚಾರ್ಯರು ಸೂತ್ರಕಾರರಾಗಿದ್ದಾರೆ. ವೇದಾಂತ ಮೀಮಾಂಸಾ ಸೂತ್ರಗಳು ಒಟ್ಟು 4 ಅಧ್ಯಾಯಗಳು, 16 ಪಾದಗಳು, 192 ಅಧಿಕರಣಗಳು, 555 ಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಆ ಸೂತ್ರಗಳು ವೇದಾಂತಾರ್ಥ ತಾತ್ಪರ್ಯವನ್ನ ಉಪದೇಶ ಮಾಡುವಂತಹ ಸೂತ್ರಗಳು. ಸೂತ್ರವೆಂದರೇನು? ಅಲ್ಪಾಕ್ಷರಮಸಂದಿಗ್ಧಂ ಸಾರವದ್ ವಿಶ್ವತೋ ಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿಧೋ. ಅಲ್ಪಾಕ್ಷರಂ, ಕಮ್ಮಿ ಅಕ್ಷರಗಳಿಂದ ರಚಿತವಾಗಿರ್ಬೇಕು. ಅಸಂದಿಗ್ಧಂ, ಅರ್ಥದಲ್ಲಿ ಯಾವ ಸಂಶಯಗಳು ಇರಬಾರದು. ಸಾರವತೆ, ಸಾರವುಳ್ಳದ್ದಾಗಿರ್ಬೇಕು. ವಿಶ್ವತೋ ಮುಖಂ, ಅನೇಕ ಅರ್ಥಗಳು ಉಂಟು ಮಾಡುವಂತಹದ್ದಾಗಿರ್ಬೇಕು. ಅಸ್ತೋಭಂ, ಅರ್ಥವಿಲ್ಲದ ವ್ಯರ್ಥವಾದಂಥ ಅಕ್ಷರಗಳಿರಬಾರದು ಮತ್ತು ಅಶ್ಲೀಲವಾದಂತಹ ಶಬ್ದಗಳು ಇರಬಾರದು. ಇಂಥ 6 ಲಕ್ಷಣಗಳಿಂದ ಕೂಡಿರುವ ವಾಕ್ಯಗಳಿಗೆ ಸೂತ್ರ ಅಂತದ್ದು. 555 ಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಅದಕ್ಕೆ ಹೆಸರಾಯಿತು ಬ್ರಹ್ಮಸೂತ್ರಗಳು.
ವೇದಾಂತ ಮೀಮಾಂಸಾ ಸೂತ್ರಗಳು, ಉತ್ತರ ಮೀಮಾಂಸಾ ಸೂತ್ರಗಳು ಅಂತ ಹೇಳ್ತೇವೆ. ಆ ಸೂತ್ರಗಳು ತುಂಬಾ ಸ್ವಾರಸ್ಯಕರವಾಗಿವೆ. ಅವುಗಳಿಗೆ ಅರ್ಥವನ್ನ ಯಾವ ವಿದ್ವಾಂಸರು ತಾವಾಗಿ ತಿಳಿಯಲು ಸಾಧ್ಯವಿಲ್ಲ. ಅಂತ ಸೂತ್ರಗಳಿಗೆ ಅರ್ಥವನ್ನ ತಿಳಿಸುವಂತ ಸುಂದರವಾದ ಭಾಷ್ಯವನ್ನ ಬರೆದಿರುವ ಮಹಾತ್ಮರೇ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ಒಬ್ಬರು ಸೂತ್ರಕಾರರಾದರೆ ಮತ್ತೊಬ್ಬರು ಭಾಷ್ಯಕಾರರು. ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರು ಮಹಾವಿಷ್ಣುವಿನ ಸ್ವರೂಪರಾದರೆ ಆ ಸೂತ್ರಗಳಿಗೆ ಪದ ವಾಕ್ಯ ಪ್ರಮಾಣಗಳನ್ನನುಸರಿಸಿ ಶ್ರುತಿ ಯುಕ್ತಿ ಅನುಭವಗಳ ಆಧಾರದಿಂದ ಭಾಷ್ಯವನ್ನ ರಚನೆ ಮಾಡಿರುವಂತಹ ಮಹಾತ್ಮರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಬ್ರಹ್ಮಸೂತ್ರ ಭಾಷ್ಯವನ್ನ ಓದುವಾಗ ನಮಗೆ ಮಹಾವಿಷ್ಣುವಿನ ದರ್ಶನವೂ ಆಗುತ್ತದೆ, ಸಾಕ್ಷಾತ್ ಪರಮೇಶ್ವರನ ದರ್ಶನವೂ ಆಗುತ್ತೆ. ಇಬ್ಬರ ಅನುಗ್ರಹದಿಂದ ಹೊರಹೊಮ್ಮಿದ ಗ್ರಂಥ ಶಾಂಕರ ಬ್ರಹ್ಮಸೂತ್ರ ಭಾಷ್ಯ ಅಥವಾ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ. ಹೀಗೆ ಸೂತ್ರ ಭಾಷ್ಯವಲ್ಲ ಇದು, ಸೂತ್ರಗಳನ್ನು ಭಾಷ್ಯವನ್ನು ರಚನೆ ಮಾಡಿರುವಂತ ಭಗವಂತವು. ಇಬ್ಬರೂ ಭಗವತ್ ಸ್ವರೂಪರೇ. ಭಗವಂತ ಅಂದ್ರೇನು? ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ ಶ್ರಿಯ ವೈರಾಗ್ಯಸ್ಯಾಥ ಮೋಕ್ಷಸ್ಯ ಷಣ್ಣಾಂ ಭಗ ಇತೀರಣ. ಜ್ಞಾನ ಭಕ್ತಿ ವೈರಾಗ್ಯ ಷಡ್ಗುಣೈಶ್ವರ್ಯ ಸಂಪನ್ನರಾಗಿರುವಂಥವರು ಮಹಾತ್ಮರು. ಮತ್ತೊಂದು ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಮಾಗತಿಂ ಗತಿಂ ವೇತ್ತಿ ವಿದ್ಯಾಮವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಈ ಪ್ರಪಂಚದ ಉತ್ಪತ್ತಿಯನ್ನು ನಾಶವನ್ನು, ಎಲ್ಲಾ ಪ್ರಾಣಿಗಳ ಜನ್ಮವನ್ನು ಮರಣವನ್ನು, ವಿದ್ಯೆಯನ್ನು ಅವಿದ್ಯೆಯನ್ನು ಯಾರು ಬಲ್ಲವರೋ ಅಂಥವನೇ ಭಗವಂತ. ಸಾಕ್ಷಾತ್ ಭಗವಂತನ ಸ್ವರೂಪಿಗಳಾಗಿರುವ ಸರ್ವಜ್ಞರು, ಸರ್ವಶಕ್ತರು, ಬ್ರಹ್ಮನಿಷ್ಠರು, ಕ್ಷೋತ್ರಿಯರು, ಮಹಾ ತಪಸ್ವಿಗಳು ಆಗಿರುವಂತಹ ಸೂತ್ರ ಭಾಷ್ಯಕಾರರಾಗಿರುವ ಬಾದರಾಯಣಾಚಾರ್ಯರನ್ನು, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರನ್ನು ಪುನಃ ಪುನಃ ಮತ್ತೆ ಮತ್ತೆ ನಾನು ಒಂದೇ ನಮಸ್ಕರಿಸುತ್ತೇನೆ, ಒಂದೇ ಸ್ತೋತ್ರ ಮಾಡುತ್ತೇನೆ, ಒಂದೇ ಪೂಜಿಸುತ್ತೇನೆ. ಈ ಶ್ಲೋಕವನ್ನ ಪ್ರತಿ ದಿವಸ ಶ್ರದ್ಧಾ ಭಕ್ತಿಯಿಂದ 10 ಸಲ ಪಾರಾಯಣ ಮಾಡ್ತಾ ಬಂದರೆ ಇದು ಶಂಕರಾಚಾರ್ಯರಿಗೂ ಮತ್ತು ಭಗವಾನ್ ಬಾದರಾಯಣಾಚಾರ್ಯರಿಗೂ ಮಾಡುತ್ತಿರುವಂತಹ ಪೂಜೆಯಾಗುತ್ತದೆ, ಸ್ತೋತ್ರವಾಗುತ್ತದೆ, ನಮಸ್ಕಾರವೂ ಆಗುತ್ತದೆ, ಅವರ ಆರಾಧನೆ ಆಗುತ್ತೆ. ಈ ಸ್ತೋತ್ರವನ್ನ ನಾವೆಲ್ಲರೂ ಪ್ರತಿದಿನವೂ ಪಾರಾಯಣ ಮಾಡುತ್ತಾ ಧನ್ಯರಾಗೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.